ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, GNM ಆನ್ಲೈನ್ ಅಪ್ಲಿಕೇಶನ್ಸ್ ಈಗಾಗಲೇ ಆರಂಭವಾಗಿದೆ. ವಿದ್ಯಾರ್ಥಿಗಳು ಅಪ್ಲಿಕೇಶನ್ಸನ್ನು ಹಾಕಬಹುದು. ಅದರ ಬಗ್ಗೆ ಸಪ್ರೇಟಾಗಿ ಕೂಡ ವಿಡಿಯೋ ಕೂಡ ಮಾಡಿ ಹಾಕಿದ್ದೆ ನಾನು, ಯಾವ ರೀತಿಯಾಗಿ ನೀವು ಅಪ್ಲಿಕೇಶನ್ಸನ್ನು ಹಾಕಬೇಕು ಅಂತ. ಭಾಳಷ್ಟು ವಿದ್ಯಾರ್ಥಿಗಳು ಎಲ್ಲರೂ ಈಗೇನು ಮಾಡ್ತಾಯಿದ್ದಾರೆ, ಅಪ್ಲಿಕೇಶನನ್ನು ಹಾಕ್ತಾಯಿದ್ದಾರೆ. ಆದರೆ ಪೇಮೆಂಟನ್ನು ನೀವು ಅಪ್ಲಿಕೇಶನ್ ಹಾಕಿದ ತಕ್ಷಣ ಏನಾಗುತ್ತೆ ಅಂತಂದರೆ, ನೀವು ಪೇಮೆಂಟ್ ಪ್ರೊಸೀಜರ್ ಬರುತ್ತೆ. ನೀವು ಪೇಮೆಂಟನ್ನು ಆನ್ಲೈನ್ ಮುಖಾಂತರ ಅಥವಾ QR ಕೋಡ್ ಸ್ಕ್ಯಾನ್ ಮಾಡಿ ನೀವು ಪೇಮೆಂಟನ್ನು ಕೂಡ ಮಾಡ್ಕೊಳ್ಬೋದು. ಅದು ಸ್ಟೇಟಸ್ ಪೆಂಡಿಂಗ್ ತೋರಿಸುತ್ತೆ. ಇವತ್ತು ಗೌರ್ಮೆಂಟ್ ರಜೆ ಇರೋದರಿಂದ, ಇವತ್ತು ಸ್ಯಾಟರ್ಡೇ ಗೌರ್ಮೆಂಟ್ ಬ್ಯಾಂಕಿಂಗ್ ರಜೆ ಇರೋದರಿಂದ ಇವತ್ತು ಅಪ್ಡೇಟ್ ಆಗದೇ ಇರ್ಬೋದು, ಅಥವಾ ನಾಳೆ ಕೂಡ ಆಗದೇ ಇರ್ಬೋದು. ಬಟ್ ಸೋಮವಾರ ತನಕ ಏನಾಗುತ್ತೆ ಅಂದರೆ, ಪೆಂಡಿಂಗ್ ಇರುವಂಥ ಪೇಮೆಂಟ್ಗಳು ಕ್ಲಿಯರ್ ಆಗ್ತಾ ಹೋಗ್ತವೆ. ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಆಗ್ತಾ ಹೋಗ್ತವೆ. ಪೆಂಡಿಂಗ್ ಇದ್ದರೆ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಅದರ ಜೊತೆಗೆ ಡಾಕ್ಯುಮೆಂಟ್ ಯಾವೆಲ್ಲ ಬೇಕು ಅನ್ನೋದ್ರ ಕೂಡ ನಾನು ಈಗಾಗಲೇ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ಆದರೂ ಕೂಡ ಇನ್ನೊಮ್ಮೆ ತೋರಿಸ್ತೀನಿ ನಾನು ಯಾವೆಲ್ಲ ಡಾಕ್ಯುಮೆಂಟ್ ಬೇಕು ಅನ್ನೋದ್ರ ಬಗ್ಗೆ. ಸೊ ಸ್ಕ್ರೀನ್ ಮೇಲೆ ನೋಡ್ಬೋದು ಇಲ್ಲಿ ನೀವು, ಈ ಎಲ್ಲ ಡಾಕ್ಯುಮೆಂಟ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದನೇದು ಯಾವುದಂದ್ರೆ ಫೋಟೋ, ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ರೆಡಿ ಮಾಡ್ಕೋಬೇಕು. ಅದರ ಜೊತೆಗೆ ಒಂದು ಬಿಳಿ ಪೇಪರ್ ಒಳಗಡೆ ನಿಮ್ಮ ಸಿಗ್ನೇಚರ್ ಇರಬೇಕು. ಅದು ಇವು 50 KB ಮತ್ತು 20 KB ಒಳಗಡೆ ಇರಬೇಕು. ಆಮೇಲೆ SSLC ಮಾರ್ಕ್ಸ್ ಕಾರ್ಡು. SSLC ಮಾರ್ಕ್ಸ್ ಕಾರ್ಡ್ ನಿಮ್ಮಲ್ಲಿ ಒರಿಜಿನಲ್ ಇಲ್ಲಪ್ಪ ಅಂತಂದರೆ ನಿಮ್ಮಲ್ಲಿ ಫೋಟೋ ಆದರೂ ಇರಲೇಬೇಕು. ಓಕೆ, ಸ್ಕ್ಯಾನ್ ಮಾಡೋಕ್ಕಾಗಲ್ಲ ಅಂದರೆ ಫೋಟೋ ಕಲರ್ ಫೋಟೋ ಇರಲೇಬೇಕು. ಜೆರಾಕ್ಸ್ ನಡೆಯೋದಿಲ್ಲ. ಓಕೆ, ಜೆರಾಕ್ಸ್ ನಡೆಯೋಂಗಿಲ್ಲ. ಒರಿಜಿನಲ್ನೇ ಅಪ್ಲೋಡ್ ಮಾಡಬೇಕು. ಯಾಕಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆನ್ಲೈನ್ ಆಗೋದರಿಂದ ನೀವು ಒರಿಜಿನಲ್ನೇ ಅಪ್ಲೋಡ್ ಮಾಡಬೇಕು. ಆಮೇಲೆ PUC ಮಾರ್ಕ್ಸ್ ಕಾರ್ಡ್ಸ್. ಈ ವರ್ಷ ವಿದ್ಯಾರ್ಥಿಗಳಿಗೆ PUC ಮಾರ್ಕ್ಸ್ ಕಾರ್ಡ್ ಇನ್ನೂ ಬಂದಿಲ್ಲ. ಆದರೆ ನೀವು ನೆಟ್ಟಿಂದ ಏನೋ ಆನ್ಲೈನಿಂದ ಪ್ರಿಂಟ್ ಬರುತ್ತಲ್ಲ, ಅದನ್ನು ಕಲರ್ ಪ್ರಿಂಟ್ ತೆಗೆಸ್ಕೋಬೇಕಾಗತ್ತೆ. ಅದನ್ನು ಕಲರ್ ಪ್ರಿಂಟ್ ತೆಗೆಸ್ಕೊಂಡು ಅದನ್ನು ಅಪ್ಲೋಡ್ ಮಾಡ್ಬೋದು. ಆನ್ಲೈನಿಂದ ಏನೋ ನೆಟ್ ಬರುತ್ತಲ್ಲ, ಪ್ರಿವಿಷನಲ್ ಅಂತ ಬರುತ್ತಲ್ಲ, ಅದನ್ನು ತೊಗೊಂಡು ನೀವೇನು ಮಾಡ್ಬೋದು, ಇಲ್ಲಿ ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟು ಆಧಾರ್ ಕಾರ್ಡು ಅದನ್ನು ಅಪ್ಲೋಡ್ ಮಾಡ್ಬೋದು. ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ್. ಸೊ ಕಾಸ್ಟ್ ಮತ್ತು ಇನ್ಕಮ್ ಈ ಒಬ್ಬೊಬ್ಬರಿಗೆ ಏನಾಗುತ್ತೆ ಅಂದರೆ ಎರಡು ಒಂದರಲ್ಲಿ ಇರುತ್ತೆ, ಅದು ನಡೀತದೆ. ಇಲ್ಲಪ್ಪ ಅಂದರೆ SC ST ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಇರುತ್ತೆ. ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಮಾತ್ರ ಅಪ್ಲೋಡ್ ಹೇಳಿದ್ದೀವಿ. ಸೊ ಕಾಸ್ಟ್ ಸರ್ಟಿಫಿಕೇಟ್ ಮಾತ್ರ ಇಲ್ಲಿ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ 7 ವರ್ಷದ ಸ್ಟಡಿ ಸರ್ಟಿಫಿಕೇಟ್ ಅದಕ್ಕೆ ಲಾಸ್ಟ್ನೇದಿಂದ ನೋಡಿ, 7 ವರ್ಷದ ಸ್ಟಡಿ ಸರ್ಟಿಫಿಕೇಟ್. 7 ವರ್ಷ ಅಂದರೆ ಇಲ್ಲಿ 1 to 7 ತನಕ ಓದಿರಬೇಕು, ಅಥವಾ ಟೋಟಲ್ PUC ತನಕ ಅಪ್ ಟು PUC ತನಕ ನೀವು ಕರ್ನಾಟಕದಲ್ಲಿ 7 ವರ್ಷ ಓದಿರಬೇಕು. ಸೊ ಆ ರೀತಿಗೆ ನೀವು ಇಲ್ಲಿ ಏನು ಮಾಡಬೇಕು, ಸ್ಟಡಿ ಸರ್ಟಿಫಿಕೇಟನ್ನು ತೆಗೆಸ್ಕೋಬೇಕು. ಉದಾಹರಣೆಗೆ ಕನ್ನಡ ಮೀಡಿಯಮ್ ಇದ್ದರೂ ನಡೀತದೆ, ಗ್ರಾಮೀಣ ಸರ್ಟಿಫಿಕೇಟ್ ಇದ್ದರೂ ನಡೀತದೆ, ಅಥವಾ ಯಾವುದಾದ್ರೂ ಇಂಗ್ಲೀಷ್ ಮೀಡಿಯಮು, ಕನ್ನಡ ಮೀಡಿಯಮಲ್ಲಿ ಸ್ಟಡಿ ವ್ಯಾಸಂಗ ಪ್ರಮಾಣ ಪತ್ರ ಅಂದರೆ ಮೂರಲ್ಲಿ ಯಾವುದಾದ್ರೂ ಒಂದು ವ್ಯಾಸಂಗ ಪತ್ರ ಇದ್ರಿಗೆ ಸಾಕು. ಅದನ್ನು ನೀವೇನು ಮಾಡ್ಬೋದು, ರೆಡಿ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಅದಕ್ಕೆ BU ಸಹಿ ಕೂಡ ಆಗಿರಬೇಕು. ಅದಕ್ಕೆ BU ಸಹಿ ಆಗಿರಬೇಕು. DDPU ಸಹಿ ಬರೋದಿಲ್ಲ. 1 to 10 ತನಕ DDPU ಸಹಿ ಬರೋದಿಲ್ಲ, PU ಸಹಿ ಆಗಿರಬೇಕು. ಆಮೇಲೆ ಅಪ್ಲೋಡ್ ಸ್ಟಡಿ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಮಾರ್ಕ್ಸ್ ಕಾರ್ಡನ್ನು ಕೂಡ ನೀವು ಇಲ್ಲಿ ಲಾಸ್ಟಿಗೆ ಇರುವಂಥದ್ದು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಗಳು ನೀವು ರೆಡಿ ಮಾಡ್ಕೋಬೇಕಾಗತ್ತೆ ಅಡ್ಮಿಷನ್ಗೆ. ಸೊ ಅಡ್ಮಿಷನ್ಗೆ ಇಷ್ಟೊಂದು ಡಾಕ್ಯುಮೆಂಟ್ಗಳು ಬೇಕಾಗುತ್ತವೆ.